ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅಂಗಡಿಗಳೆಲ್ಲ ಇವಾಗ ಓಪನ್ ಆಗ್ತಾ ಇದೆ. ಬಾಯ್ಸ್ ಅಲ್ಲಿ ಬರ್ತಾ ಇದ್ದಾರೆ, ನಾವಿಲ್ಲಿ ಹೋಗ್ತಾ ಇದ್ದೀವಿ. ಜನ ಇಲ್ಲ, ಸೊ ದರ್ಶನ ಬೇಗ ಆಗ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟೊತ್ತಾಗುತ್ತೆ. ಈ ಇವಂದು ಹೆಂಗಾಯ್ತು ಅಂದರೆ ಪ್ರಜ್ಜುದು ಸೆಕೆಂಡ್ PU ಸ್ಟಾರ್ಟ್ ಆದಾಗ್ಲೂ ಒಂದು ಟೆಂಪಲ್ ರನ್ ಮಾಡಿಕೊಂಡೆ ನಾವು ಹೋಗ್ಬಿಟ್ಟು ಲಾಸ್ಟಲ್ಲಿ ಬಿಟ್ಟು ಬಂದಿದ್ದು. ಇವಾಗ ಮುಗಿತಾನೂ ಹಾಗೇನೇ ಆಗಿದೆ. ಫುಲ್ಲು ಕರ್ಕೊಂಡು ವಾಪಸ್ ಬರಬೇಕಾದ್ರೂ ಎಲ್ಲ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಇಲ್ಲೂ ಬಂದು ಹೋಗಿದ್ವಿ ಲಾಸ್ಟ್ 10 months ಬ್ಯಾಕ್. ಆ್ಯಂಡ್ ಅಗೇನ್ ಇವನಿಂದನೇ ಅಲ್ಲ, ಅವತ್ತು ಕೊರ್ಗಜಾಗ ಹೋಗಿದ್ದೂ ಇವನು ಇದರಿಂದಾನೆ. ಬಿಕಾಸ್ ಅದೇ ಹೇಳಿದ್ನಲ್ಲ ಆಗಲೇ, ಕಾಲೇಜಿಗೆ ಬಿಡೋಕ್ಕೆ ಹೋಗ್ಬೇಕಾದ್ರೇ ಎಲ್ಲ ದೇವಸ್ಥಾನಗಳಿಗೆ ಹೋಗಿದ್ದು. ಇವತ್ತು ಮತ್ತೆ ಕರ್ಕೊಂಡು ಬರಬೇಕಾದ್ರೂ ದೇವಸ್ಥಾನಗಳು. ಆ್ಯಂಡ್ ಫಸ್ಟ್ ಟೈಮ್ ನಮ್ಮ ಕಾರಲ್ಲಿ ಅವ್ನ ಕಾಲೇಜಿಗೆ ಹೋಗಿದ್ದು. ಯೂಶ್ವಲಿ ನಾವು ಹೋದರೆ ಟ್ರೈನಲ್ಲಿ ಹೋಗ್ತಿದ್ವಿ, ಇಲ್ಲ ಬಸ್ಸಲ್ಲಿ ಹೋಗ್ತಿದ್ವಿ. ಕಾರಲ್ಲಿ ಹೋದ್ರೂ ನಾವು ಒಂದ್ಸಲಿ ನಮ್ಮ ಮಾಮನ ಕಾರಲ್ಲಿ ಹೋಗಿದ್ವಿ. ಬಟ್ ನಮ್ಮ ಕಾರು ಪುತ್ತೂರವರೆಗೂ ಬಂದಿದ್ದು ಫಸ್ಟ್ ಟೈಮ್. ಇಂಟೀರಿಯರ್ ಎಲ್ಲ ನೋಡಿ ಗೈಸ್, ಹೊಸ ಇದ್ರದ್ದು ಹಿಂಗಿದೆ, ಮಸ್ತ್. ಬಟ್ ಏನಂದರೆ ಇಲ್ಲಿ ನೋಡಿ, ಇದು ಡೋರ್ಗಳು ಅಷ್ಟೇ ಕಾರ್ವಿಂಗ್ ಎಲ್ಲ ಚೆನ್ನಾಗಿ ಹೊಸ ಇದು ಕೂಡಾಕ್ತಾರೆ ಜನ ಜಾಸ್ತಿ ಇದ್ರೆ ಇಲ್ಲಿ. ಬಟ್ ಈ ನನಗೆ ಅನಿಸ್ತದೆ ಜನ ಜಾಸ್ತಿ ಇಲ್ಲ, ಜನಗಳೇ ಇಲ್ಲ ಅಂದರೂ ಇಲ್ಲಿಂದ ಬಿಡ್ತಾ ಇದ್ದಾರೆ. ಅದೇ ನೋಡಲಿ ಅಂತ. ಹಾಲ್ ನಂಬರ್ 8 ಎಷ್ಟಿದೆ ಪಪ್ಪ. ಚೇರ್ಗಳು ಮಾಡಿದ್ದಾರೆ, ಕುತ್ಕೋಬೋದು. ಅಲ್ಲಿ TV ಹಾಕ್ತಾರೆ, ದೇವ್ರನ್ನ ನೋಡ್ಬೋದು. ಆ್ಯಂಡ್ ಅಲ್ಲಿ ಲೇಡೀಸ್ಗೂ ಅಷ್ಟೇ ವಾಶ್ರೂಮ್ ಇದೆ. ಕ್ಯಾಂಟೀನ್ ಥರ ಇದೆ. ಚೈಲ್ಡ್ ಕೇರ್ ರೂಮ್ ಇದೆ, ಮತ್ತು ಲೇಡೀಸ್ಗೆ ಒಂದು ಸಪ್ರೇಟು. ಅಮ್ಮ ಎಂಥ ಇದು ವಾಶ್ರೂಮ್ ಅನಿಸುತ್ತೆ, ನಾಟ್ ಶ್ಯೂರ್. ಜೆಂಟ್ಸ್ಗೂ ಇದೆ. ಅಲ್ಲಿಂದ ಹಂಗೆ ಎಕ್ಸಿಟ್ ಆಗಬೇಕು, ಇಲ್ಲಿರೋ ಡೋರಿಗೆ ಅಲ್ಲಿಂದ ಬರಬೇಕು ಇವಾಗ. ಬೇರೆ ದೊಡ್ಡದಾಗಿದೆ ಹಾಲ್. ಜನ ಜಾಸ್ತಿ ಆದಾಗ ಚೆನ್ನಾಗಿ ಕಟ್ಟಿದ್ದಾರೆ. ಬಟ್ ಅದೇ ಕೋಟೇಶ್ವರ ಕಿಟಕಿ ಎಲ್ಲ ಹಾಕೋರೆ, ಸೆಕೆ. ಕಿಟಕಿ ತೆಗೆದ್ರೆ ಒಂದು ಸ್ವಲ್ಪ ಪರವಾಗಿಲ್ಲ. ಅಟ್ಲೀಸ್ಟ್ ಇಲ್ಲಾದರೂ ಓಪನ್ ಮಾಡ್ಬೋದು ತಾನೆ. ಇಲ್ಲಿಂದ ಬರೋದು ಕಲ್ಲು ಸುತ್ಕೊಂಡು ಬರಬೇಕು. ಯಾಕೆ ಹಿಂಗೆ ಮಾಡ್ತಿದ್ರು, ಯಾಕೆ ಹಿಂಗೆ ಮಾಡ್ತಾರೆ ಗೈಸ್? ಬೆಳಗ್ಗೆ ಉಪವಾಸ ದರ್ಶನ ಮಾಡೋಣ ಅಂತ ಬಂದರೆ ಹೊಸ ಲಿಫ್ಟ್ ಕೂಡ ಇದೆ ಇಲ್ಲಿ. ಚೆನ್ನಾಗೇನೋ ಕಟ್ಟಿದ್ದಾರೆ, ಆದರೆ ಜನ ಇದ್ದಾಗ ಬಿಟ್ಟರೆ ಅದೊಂಥರ ಓಕೆ. ಆದರೆ ಜನನೇ ಇಲ್ಲದೆ ಇದ್ದಾಗಲೂ ಹಿಂಗೆ ಮಾಡಿದ್ರೆ ಇವನಂತೂ ಬೈಕೊಂಡು ನಡಿಯೋ ಹಂಗೆಲ್ಲ ಬೈಕೋ ಬರ್ತಾ. ಬಟ್ ರಾತ್ರಿ ಹಿಂಗಿರಲಿಲ್ಲ, ರಾತ್ರಿ ಪೀಸ್ಫುಲ್ಲಾಗಿತ್ತು. ಅಂದರೆ ಈ ಥರ ಇದ್ದರೂ ಹೆಂಗೂ ನಡೆದ್ಬಿಡ್ಬೋದು. ಒಳಗಡೆ ರೂಮ್ಗಳಲ್ಲಿ ನಡೆಯೋದಕ್ಕಿಂತ ಈ ಥರ ಓಪನ್ ಸ್ಪೇಸಲ್ಲಿ ನಡೆದ್ರೆ ಸೆಕೆ ಅಷ್ಟು ಗೊತ್ತಾಗಲ್ಲ. ಬಿಕಾಸ್ ಅಲ್ಲೆಲ್ಲ ವಿಂಡೋಸ್ ಕೂಡ ಓಪನ್ ಮಾಡಿಲ್ಲ, ಸೆಕೆ ಆಗುತ್ತೆ. ಇಲ್ಲೂ ಓ ಈ ಥರ ಎಷ್ಟೊಂದು ಹಾಲ್ಗಳು ಮಾಡೋರೆ. ಅದು ನಾನು ತೋರಿಸಿದ್ದು ಒಂದು ಹಾಲ್ ಅಷ್ಟೇ. ನೋಡಿ 8 ಹಾಲ್ ನಂಬರ್ 8 ಅಂದರೆ ಆ ಥರದ್ದು ಎಷ್ಟು 8 ಹಾಲ್ ಆಲ್ರೆಡಿ ಇದೆ. ಇದು ಎಷ್ಟನೇ ಹಾಲೋ ಗೊತ್ತಿಲ್ಲ. ಸೇಮ್ ಲಿಫ್ಟ್ ಇದೆ ಅಂದರೆ ಮೇಲ್ಗಡೆ ಇನ್ನೊಂದು ಫ್ಲೋರು ಇದೆ. ತಿರುಪ್ತಿಲಿ ಈ ಥರ ಮಾಡಿದ್ದಾರಲ್ಲ ಹಂಗೇನೆ, ಆದರೆ ಇದಿನ್ನೂ ದೊಡ್ಡದಾಗಿದೆ ಅಂತ ಅನ್ನಿಸ್ತಿದೆ ನನಗೆ. ದೊಡ್ಡ ಬಾಗಿಲು. ಕರೆಕ್ಟ್ ಇವಾಗ ಆಚೆ ಬಂದ್ವಿ. ಇದು ಕಟ್ಟಿರೋದು ಹೊಸದಾಗಿ. ಇಲ್ಲಿಗೆ ಜಾಯಿನ್ ಆಗಬೇಕು ನಾವು ಬಂದು. ಯೂಶಲಿ ಹಿಂಗೆ ಬರ್ತಿದ್ವಿ, ಆದರೆ ಇವಾಗ ಸುತ್ತ ಹಾಕೊಂಡು ಬಂದ್ವಿ. ಯಪ್ಪ 2 ಕಿಲೋಮೀಟ್ರಾ
ನನಗನ್ಸೋ ಪ್ರಕಾರ ಅದು ಒಂದೇ ಬಿಲ್ಡಿಂಗ್ ಬರೀ ಸುತ್ತಿದ್ದಷ್ಟೇ, ಒಳಗಡೆ ಎಲ್ಲ ಕೇಜ್ ಒಳಗಡೆ ಎಲ್ಲ ಹೋಗಿಲ್ಲ, ಹಾಲ್ ಒಳಗಡೆ ಎಲ್ಲ ಹೋಗಿಲ್ಲ. ಅದೇ 1.5 ಕಿಲೋಮೀಟ್ರ್ ಇದೆ ಮಿನಿಮಮ್, ಅಲ್ಲಿಂದ ಬರೋಷ್ಟರಲ್ಲಿ ಸಾಕಾಯ್ತು. ಸೊ ದರ್ಶನ ಎಲ್ಲ ಆಯಿತು. ಎಷ್ಟು ಆಲ್ಮೋಸ್ಟ್ ಒಂದು 45-50 ನಿಮಿಷ ಆಯ್ತಲ್ಲ. ಅದು ಸುತ್ತೋಡ್ದಿದ್ದಕ್ಕೆ. ಹಾಂ ಅದೇನೆ, ಇಲ್ಲಾಂದ್ರೆ ಇನ್ನೂ ಬೇಗ ಆಗ್ತಿತ್ತು. ವಾಪಸ್ ಹಳೆ ಇದ್ರಲ್ಲೇ ಬಿಟ್ರು ಅಂತ ಗೈಸ್. ನಮಗೂ ಹಾಗೆ ಆಗ್ಬಿಟ್ಟಿದ್ದೀರಿ. ಸ್ವಲ್ಪ ಬೇಗ ದರ್ಶನ ಇಟ್ಸ್ ಓಕೆ, ಆಗಿದ್ದೆಲ್ಲ ಆಯಿತು. ದರ್ಶನ ಎಲ್ಲ ಆಯಿತು, ಪೀಸಾಗಾಯಿತು ದರ್ಶನ. ನಿನ್ನೇನೂ ಅಷ್ಟೇ ನೀಟಾಗಾಯಿತು. ಜನ ಜಾಸ್ತಿ ಇದ್ದರೆ ತಳ್ತಾ ಇರ್ತಾರೆ ಹೋಗಿ ಹೋಗಿ ಅಂತ, ನಿಂತ್ಕೊಳ್ಳೋಕ್ಕೂ ಬಿಡೋಲ್ಲ. ಆದರೆ ಅಲ್ಲೊಂದು 5ರಿಂದ ಒಂದು 7-8 ಸೆಕೆಂಡಲ್ಲೇ ನಿಂತಿದ್ದು ದರ್ಶನ ಮಾಡಿದ್ದಾಯಿತು. ಚೆನ್ನಾಗಿತ್ತು, ಖುಷಿ ಆಯಿತು. ಸೊ ನೆಕ್ಸ್ಟ್ ನೋಡೋಣ ಎಲ್ಲಿ ಹೋಗೋದು ಏನು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದಾರೆ, ನೋಡೋಣ. ಇಲ್ಲಿ ಇದನ್ನು ತೋರಿಸ್ಬೇಕು ನೋಡಿ, ಇಲ್ಲಿ ಎಲ್ಲ ಫುಲ್ ಬಿಲ್ಡಿಂಗ್ಗಳನ್ನೇ ಹೊಡೆದಾಕ್ತಿದ್ದಾರೆ. ಇಲ್ಲಿ ಎಷ್ಟು ಜನ ಅಂಗಡಿ ಸೊ ಲಾಸ್ಟ್ ಟೈಮ್ ಬಂದಿರೋರ್ಗೂ ಈ ಸಲ ಬರೋರ್ಗೂ ತುಂಬ ವ್ಯತ್ಯಾಸಗಳು ನೋಡ್ಬೋದು ಧರ್ಮಸ್ಥಳದಲ್ಲಿ. ರೋಡು ಅಷ್ಟೇ, ಮತ್ತು ಅಲ್ಲಿ ಕೇಜ್ ಥರ ಮಾಡಿರೋದು ಅಷ್ಟೇ, ಬಿಲ್ಡಿಂಗ್ಗಳು ಅಷ್ಟೇ. ಸೊ ಎಸ್ ಗೈಸ್, ಇವಾಗ ಗೊಮ್ಮಟೇಶ್ವರ ಹತ್ರ ಬಂದಿದ್ದೀವಿ. ಅದೇ ಒಂದು ವಿಸಿಟು. ಮೆಟ್ಲು ಹತ್ಕೊಂಡು ಬರೋರು ಈ ಕಡೆಯಿಂದ ಬರೋದಲ್ಲ, ಈ ಕಡೆನೂ ಆ ಕಡೆನೂ ಇಲ್ಲಿಂದನೂ. ಓಕೆ, ಅಲ್ಲಿದೆ ನೋಡಿ, ನೋಡೋಣ. ಇದು ಮಾತ್ರ ಅವತ್ತಿಂದನೂ ಹೇಗಿದೆಯೋ ಇವತ್ತಿಗೂ ಹಾಗೆ ಇದೆ. ಸೊ ಎಸ್, ನಾವು ಅಂದ್ಕೊಂಡ್ವಿ ಧರ್ಮಸ್ಥಳದಿಂದ ಸೌದಡ್ ಗಣಪತಿಗೆ ಹೋಗ್ಬಿಟ್ಟು ಅಲ್ಲಿಂದ ಕುಕ್ಕೆಗೆ ಹೋಗೋಣ ಅಂತ. ಇವನು ಹೇಳ್ದ ಶಿಶಿಲೇಶ್ವರ ಅಂತ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ ಅಂತ. ಆ್ಯಂಡ್ ಈ ದೇವಸ್ಥಾನದ್ದು ಒಂದು ಸ್ಪೆಷಾಲಿಟಿ ಇದೆ, ಅದೇನು ಅಂತ ಅವನೇ ಹೇಳ್ತಾನೆ. ಹೇಳಿ. ಏನಾದರೂ ಚರ್ಮದ ಏನಾದರೂ ಪ್ರಾಬ್ಲಮ್ ಇದ್ದರೆ ಇಲ್ಲಿ ಬಂದು ಮೀನು ಊಟ ಹಾಕಿದ್ರೆ ಎಲ್ಲ ಸಾಲ್ವ್ ಆಗುತ್ತೆ, ಬೇಗನೆ ಚರ್ಮ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಅದು ನನಗೆ ಗೊತ್ತು, ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಎಂತ ಇಲ್ಲ. ಇಲ್ಲಿ ಮೀನು ನೋಡಿದ್ರಂತೆ, ಮೀನಿಗೆ ಊಟ ಹಾಕ್ತಾರೆ. ಇಲ್ಲಿ ಕಡಲೆಪುರಿ ಇಲ್ಲ ಅಂದರೆ ಅಕ್ಕಿ ಹಾಕ್ತಾರೆ, ಎರಡರಲ್ಲಿ ಒಂದು ಯಾವುದಾದ್ರೂ ಒಂದು. ಸೊ ಎಸ್, ಈ ದೇವಸ್ಥಾನದ ವಿಶೇಷತೆ ಏನಂದರೆ, ನಮ್ಮ ಚರ್ಮದಲ್ಲಿ ಯಾವುದೇ ಥರ ಒಂದು ಸಮಸ್ಯೆ ಏನಾದರೂ ಇತ್ತು, ಅಲರ್ಜಿ ಅಥವಾ ಪ್ರಾಬ್ಲಮ್ ಏನೇ ಇದ್ರೂ ಇಲ್ಲಿ ಬಂದು ದೇವ್ರ ಹತ್ರ ಬೇಡ್ಕೊಂಡು ಇಲ್ಲಿರೋ ಮೀನುಗಳಿಗೆ ಕಡಲೆಪುರಿ ಇಲ್ಲ ಅಕ್ಕಿ ಹಾಕಿದ್ರೆ ನಾವು ಅಂದ್ಕೊಂಡಿದ್ದೆಲ್ಲ ಸರಿ ಹೋಗುತ್ತೆ, ನಮ್ಮ ಸಮಸ್ಯೆಗೆಲ್ಲ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಇಲ್ಲಿನ ವಿಶೇಷತೆ. ಅದನ್ನೇ ಅವ್ನು ಹೇಳಿದ್ದು, ಅದಕ್ಕೆ ಬಂದಿದ್ದೀವಿ. ನೋಡೋಣ, ಬನ್ನಿ ಹೋಗೋಣ, ತೋರಿಸ್ತೀನಿ. ದಿಸ್ ಗೈಸ್, ಎಲ್ಲೋ ಮೀನು. ಹಾಂ ನೋಡಿ, ಕಾಣಿಸ್ತಿದ್ಯಾ? ದೇವಸ್ಥಾನ ಶ್ರೀ ಶಿಶಿಲೇಶ್ವರ ದೇವಸ್ಥಾನ, ಶಿಶಿಲ ಅನ್ನೋದು ಜಾಗದ ಹೆಸರು ಮತ್ತು ದೇವರ ಹೆಸರು ಕೂಡ. ಅಮ್ಮ ಆಗ್ತಾ ಇದ್ದಾನೆ, ಅವನಿಗೆ ಸ್ವಲ್ಪ ಸ್ಕಿನ್ ಇದಾಗುತ್ತೆ, ಹಾಗಾಗಿ ಅವನ ಕೈಯೆಲ್ಲ ನಮ್ಮ ಡ್ಯಾಡಿ ಹಾಕಿಸ್ತಾ ಇದ್ದಾರೆ. ಎಲ್ಲಿಂದ ಹಾಕ್ತೀಯಾ? ಗಾಳಿಗೆ ಒಳಗೆ ಹೋಗ್ತೈತೆ. ಹಾಂ, ಬಂತು ನೋಡಿ. ಟಿಫನ್ ಮಾಡಿಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಸೌದಡ್ಕಿಗೆ. ಅಲ್ಲಿರೋ ಗಂಟೆ ಗಣಪತಿ ಎಲ್ಲರಿಗೂ ಗೊತ್ತೇ ಇದೆ, ಅದು ರೂಫ್ ಇಲ್ಲದೆ ಇರೋ ಗಣಪತಿ ಅಂತಲೇ ತುಂಬ ಪ್ರಸಿದ್ಧಿ ಆಗಿರೋದು ಎಲ್ಲ ಕಡೆ. ಸೊ ಅಲ್ಲಿಗೆ ಹೊರಟಿದ್ವಿ ನೆಕ್ಸ್ಟು. ಆ್ಯಂಡ್ ನೀವು ನೋಡ್ಬೋದು, ಇಲ್ಲಿ ಗಂಟೆಗಳನ್ನ ಕಟ್ಟಿ ಹರಕೆಗಳನ್ನ ತೀರಿಸ್ತಾರೆ. ಅದೇ ಥರ ಸುಮಾರು ಗಂಟೆಗಳು ಕಾಣಿಸುತ್ತೆ ನಿಮಗೆ ಇಲ್ಲಿ. ಎಸ್, ಇವಾಗ ಕುಕ್ಕೆಗೆ ಬಂದಿದ್ದೀವಿ. ಆ್ಯಂಡ್ ಕರೆಕ್ಟಾಗಿ 12 ಗಂಟೆ ಟೈಮ್.
ಸಿಕ್ಕಾಪಟ್ಟೆ ಬಿಸಿಲಿದೆ, ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ ನನಗೆ ಅವಾಗಲಿಂದ. ಹಿಡ್ಕೊಂಡು ಸಾಕಾಯಿತು. ಬೇಗ ದರ್ಶನ ಆದರೆ ಸಾಕಿಲ್ಲಿ. ನೋಡೋಣ ಎಷ್ಟು ಚೆನ್ನಾಗಿರೋದಿಲ್ಲ ಇದೆ, ಕಣ್ಣಿಗೆ ಬೇಕಾಗಿರೋದು. ನೋಡ್ತಾ ಇದ್ರೆ ಎಲ್ಲ ತೊಗೋಬೇಕು ಅನಿಸುತ್ತೆ. ಇಲ್ಲೈತೆ ನೋಡಿ ಡ್ಯಾಡಿ, ಸಕ್ಕತ್ತಾಗಿದೆ ಅಂಬಿಲ್ ಕಲೆಕ್ಷನ್ಸ್. ಸೊ ನೀವೆಲ್ಲರೂ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋದಾಗ ಅಲ್ಲಿನ ನವಗ್ರಹನ ನೋಡಿದ್ದೀರಾ? ಬಿಕಾಸ್ ನನಗಂತೂ ಫಸ್ಟ್ ಟೈಮ್ ಗೊತ್ತಾಗಿದ್ದು, ಮುಂಚೆ ಗೊತ್ತಿರಲಿಲ್ಲ. ದೇವಸ್ಥಾನ ದರ್ಶನ ಮಾಡ್ಕೊಂಡು ಆಚೆ ಬಂದೊಂದು ಬಾಗಿಲಿದೆ, ಅಲ್ಲಿ ಹೋದ್ರೇ ಸಿಗುತ್ತದು. ನಿಮಗೆ ಮುಂಚೆನೇ ಗೊತ್ತಿತ್ತಾ? ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಎಸ್, ಫೈನಲಿ ಮನೆಗೆ ಬಂದ್ವಿ. ಫೈನಲಿ ಬಂದ್ವಿ. ಅವನೇ ಓಡಿಸ್ಕೊಂಡು ಬಂದ, ಅಂದರೆ ಫುಲ್ ಅಲ್ಲ, ಬಟ್ ಇಬ್ಬರು ಓಡಿಸ್ಕೊಂಡು ಬಂದರು. ಹೋಗೋಣ ಮನೆ ಒಳಗೆ. ಫಸ್ಟು ಎಲ್ಲ ಲಗೇಜ್ನೆಲ್ಲ ಮನೆಗೆ ಇಳಿಸೋಣ. ಬನ್ನಿ ಸರ್. ಅದನ್ನೇ ನೋಡ್ತವನೆ. ಫೈನಲಿ. ಸೊ ಎಸ್ ಗೈಸ್, ದಿಸ್ ವಾಸ್ ದ ಪಾರ್ಟ್ 2 ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್.